ವಾತಾವರಣ ನೋಡಿದ್ರೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದೆ. ನಮ್ಮ ಲೈಫು ಮಾಸೋಗಿರೋ ವೈಟ್ ಅಂಡ್ ಬ್ಲಾಕ್ ಪಿಕ್ಚರ್ ತರ ಆಗಿದೆ. ಯಾವಾಗ ಕಲರ್ಫುಲ್ ಆಗೋದು? ಏನೂ ಕೆಲ್ಸ ಇಲ್ದೆ ಖಾಲಿ ಇದ್ರೆ ಇಡೀ ಜೀವನನೇ ಖಾಲಿ ಖಾಲಿ ಅನ್ಸತ್ತೆ ಭಗವಂತ. ಅದಕ್ಕೆ ಯಾವ್ದಾದ್ರೂ ಒಂದು ನಿಕ ನೋಡಿ ಒಂದಿಷ್ಟು ಟೋಕನ್ ಹಾಕೊಳ್ಳೋಣ. ನಾನು ಮಾತಾಡ್ತಿರೋದು ಟೋಕನ್ ಬಗ್ಗೆ ಅಲ್ಲ, ಮತ್ತೆ ನನ್ನ ಒಲವಿನ ಬಣ್ಣದ ಬಗ್ಗೆ, ನಿಮ್ಮ ಅತ್ತಿಗೆ ಬಗ್ಗೆ ಕಣ್ರ. ಕರ್ಸ್ರೋ ಅವಳನ್ನ ಹೊತ್ನಲ್ಲಿ ಹೊತ್ಗೇನ್ ಕರ್ಸ್ರು ಅಂದ್ರೆ ಎಲ್ಲಿಂದ ಕರ್ಸನ ದೇವ್ರು? ಪ್ರೆಸ್ ಮೀಟ್ ಕರೀರಿ. ಎಲ್ರು ಮಿಡ್ ನೈಟ್ ಮಸಾಲ ನೋಡೋ ಟೈಮಲ್ಲಿ ಏನು ಅಂತ ಪ್ರೆಸ್ ಮೀಟ್ ಮಾಡ್ತೀರಾ ಬಾಸ್? ATM ಅಲ್ಲಿ ಇಬ್ರು ಕಳ್ಳರು ಕಳ್ತನ ಮಾಡ್ತಿದ್ರು, ರೆಡ್ ಹ್ಯಾಂಡ್ ಆಗಿ ನಾವ್ ಹಿಡಿದಿದೀವಿ ಅಂತ ಕರೀರಿ. ಇಬ್ಬರು ಕಳ್ರ? ಈಗ ಇದ್ದಕ್ಕಿದ್ದಾಗೆ ಎಲ್ಲಿಂದ ಕರ್ಸೋದು ದೊರೆ? ದಿಢೀರಂತ ಸಡನ್ ಆಗಿ ಶನಿವಾರ ನರಸಿಂಹ ತರ ನೀವು ಕಳ್ತನ ATM ಪ್ರೆಸ್ ಮೀಟ್ ಅಂದ್ರೆ ಹೆಂಗೆ ಸರ್? ಈಗ ಆಗ್ಲೇ ನಿಮ್ಮಿಂದ ನಮ್ ಇಮೇಜು ಡ್ಯಾಮೇಜ್ ಆಗಿದೆ. ಗೌಡ್ರೆ, ಬಾಸ್ ಇವರು ಡ್ಯಾಮೇಜ್ ಆಗಿರೋ ಇಮೇಜ್ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದಾರೆ? ಒಂದ್ ಕೆಲಸ ಮಾಡಿ, ಕೊಬ್ಬರಿ ಎಣ್ಣೆ ಹಾಕಿ, ಖಾರದ ಪುಡಿ ಹಾಕಿ, ಸ್ವಲ್ಪ ಮೋಟಿವೇಟ್ ಮಾಡ್ರಿ ಇವ್ರನ್ನ. ಬಾಸ್, ನಿನ್ನೆ ತಾನೇ ಫ್ರೆಶ್ ಆಗಿ ಗುಂಟೂರು ಮೆಣಸಿನಕಾಯಿ ಒಂದು ಲೋಡ್ ಬಂದಿದೆ. ಅದನ್ನ ಪೌಡ್ರು ಮಾಡಿಸಿಟ್ಟಿದೀನಿ. ಪಾಪ ಯಾವ್ದಕ್ಕೂ ಒಂದ್ ಮಾತು ಕೇಳ್ಬಿಡ್ತೀನಿ ಬಾಸ್. ಕೇಳಿ. ಏನ್ರಪ್ಪ, ನಿಮ್ಮ ಮುಸುಡಿಗಳು ಕಾಣಿಸ್ದೇ ಇರೋ ಹಾಗೆ ನಿಮ್ಮ ಮುಖಕ್ಕೆ ಮುಸುಕ ಹಾಕಿದರೆ ಓಕೆನಾ? ಅಕಸ್ಮಾತ್ ನಾವು ಆಗಲ್ಲ ಅಂದ್ರೆ ನಿಮ್ ಸಾಹೇಬ್ರು ಕಜಾಯ ತಿನ್ನಿಸ್ತಾ ಬಿಡ್ತಾರ. ಅದ್ರಲ್ಲೂ ಗುಂಟೂರು ಮೆಣಸಿನ್ಕಾಯಿ ಪುಡಿ ಅಂತಿದ್ದೀರಾ? ಉಪಾಧ್ಯಕ್ಷರೇ, ಪ್ರೆಸ್ ಮೀಟ್. ಇಲ್ಲಿ ಪ್ರಶ್ನೆ ಕೇಳೋ ಹಕ್ಕಿರೋದು ಸಂಗೀತ ಅವ್ರಿಗೆ ಮಾತ್ರ. ಬನ್ನಿ ಸಂಗೀತ, ಬನ್ನಿ. ಗೌಡ್ರೆ, ಬಾಸ್, ಈ ಬದಲಾವಣೆಗೆ ಕಾರಣ ಸಿಂಪಲ್ ಬಾಸ್. ನಿನ್ನೆ ಇವ್ರ ಏರಿಯಾದಲ್ಲಿ ನಮ್ 801 ಕಜ್ಜಾಯ ವಿತರಣೆ ಮಾಡಿದೆ. ಕಳ್ರು ಮುಖಕ್ಕೆ ಹಾಕಿರೋ ಮುಸ್ಕ್ ತೆಗಿಸ್ತೀರಾ? ಏನಮ್ಮ ಮುಸ್ಕ್ ತೆಗೆಯೋದು? ಈ ರಾಜಕಾರಣಿಗಳು ಇಡೀ ರಾಜ್ಯನೇ ಲೂಟಿ ಹೊಡಿತಿದ್ರು ಸುಮ್ನೆ ಬಿಟ್ಬಿಟ್ಟು ನಮ್ಮಂತವ್ರು ಯಾವ್ದೋ ಸಣ್ಣಪ್ಪನ ವ್ಯಾಪಾರ ಮಾಡ್ಕೊಂಡ್ ಬದುಕೋಣ ಅಂದ್ರೆ ಎಳ್ಕೊಂಬಂದು ರುಬ್ತವ್ರೆ. ಇದು ಯಾಕೆ ಅಧ್ಯಕ್ಷರೇ, ನೀವ್ ಏನು ಮಾತಾಡ್ತಾನೆ ಇಲ್ಲ? ನೀವ್ ಹೇಗ್ ಇವ್ರನ್ನ ಹಿಡಿದ್ರಿ ಹೇಳ್ತೀರಾ? ನಾನ್ ನೋಡ್ದಾಗೆಲ್ಲ ಈ ಹುಡ್ಗಿಂಗ್ ಹಾರಾಡ್ತಿದ್ರೆ ಅಡ್ರೆಸ್ ಯಾರ್ರೀ ಕೊಡ್ತಾರ ನಮ್ಗೆ? ನಮ್ಮ ಅತ್ಗೆಮ್ಮ ಅವ್ರ ಅಡ್ರೆಸ್ ನ ಅವ್ರೇ ಯಾಕೆ ಹೇಳ್ಬೇಕು? ಪೊಲೀಸ್ ಬ್ರೈನ್ ನ ಯೂಸ್ ಮಾಡಿ ನೀವೇ ತಿಳ್ಕೊಳ್ಳಿ. ಓ ಹಾ ಹಾ. ಓಯ್ ಕ್ಯಾಮ್ರಾ, ಏನೋ ನಿನ್ನ ಹೆಸರು? ಸಂಡೆ. ಸಂಡೆ ಏನೋ ವಿಚಿತ್ರವಾಗಿದೆ. ನಾ ಸಂಡೆ ಹುಡ್ತಿ, ಅದಕ್ಕೆ ನಮ್ಮವ್ವ ನಮ್ಮಪ್ಪ ಸಂಡೆ ಅಂತ ಹೆಸರಿಟ್ರು. ಸಂಡೆ ರಜಾ ಅಲ್ವಾ? ಅದೆಂಗ್ ಹುಡ್ದು? ಹೌದಲ್ವಾ? ಹೆಂಗ್ ಹುಡ್ತೆ? ಅದನ್ನ ಫ್ರೀ ಆದ್ಮೇಲೆ ಯೋಚನೆ ಮಾಡು. ಈಗ ನಿಮ್ ಮೇಡಮ್ ಅವ್ರ ಅಡ್ರೆಸ್ ಹೇಳ. ಹೇಳಲ್ಲ. ಮೊನ್ನೆ 1 kg ಚಿನ್ನ ಕದ್ ಕಳ್ಳನ ಹಿಡಿದು ಒಳಗಾಕದ್ವಲ್ಲ, ಹೌದೌದು. ಅದ್ರಲ್ಲಿ ಅರ್ಧ kg ಈ ಸಂಡೆ ಕೊಟ್ಬಿಡ್ರಿ. ಮನೆ ನಂಬರ್ 784 ಶ್ರೀಗಂಧ ಕಾವ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಬೆಂಗಳೂರು. ಮನೆಯಲ್ಲಿ ಸಂಗೀತ ಅವರಕ್ಕ ಗೀತ ಭಾವ ಪ್ರತಾಪ್ ಅವರ ಮಗು ಸಾಧಿದ್ದಾರೆ. ಗೀತಕ್ಕನಿಗೆ ಪೊಲೀಸ್ ಆಫೀಸರ್ ಅಂದ್ರೆ ಸಿಕ್ಕಾಪಟ್ಟ ಕ್ರೇಜ್. ಅದಕ್ಕೆ ಅವರಪ್ಪ ಸಿವಿಲ್ ಇಂಜಿನಿಯರ್ ಆಗಿದ್ದ ಪ್ರತಾಪಣ್ಣನ ಪೊಲೀಸ್ ಆಫೀಸರ್ ಅಂತ ಸುಳ್ಳು ಹೇಳಿ ಮದುವೆ ಮಾಡಿದ್ದಾರೆ. ನೀವ್ ಇವಾಗ್ಲೇ ಮನೆಗೆ ಬಂದು ನಾನ್ ACP ಅಂತ ಹೇಳಿದ್ರೆ ಸಂಗೀತನ 100% ನಿಮ್ಗೆ ಕೊಟ್ಟು ಮದುವೆ ಮಾಡ್ತಾರೆ. ಗೌಡ್ರೆ ಬಾಸ್, ಸರ್ ನಾನ್ ಚಿನ್ನ ಅವತ್ತು ಕಳ್ಳ ಏನೋ ಸಿಕ್ದ. ಸಂಡೆ ನೋಡು, ಚಿನ್ನನ ಸೀಸ್ ಮಾಡಕ್ ಆಗ್ಲಿಲ್ಲ. ಹಲೋ, ನೀನ್ ನನಗ್ ಲೈನ್ ಹಾಕ್ತಿದ್ಯಾ ಅಂತ ನನಗ್ ಗೊತ್ತು. ಅದಕ್ಕೆ ಈ ಮಿಡ್ ನೈಟ್ ಪ್ರೆಸ್ ಮೀಟ್ ಅಂತಾನೂ ಗೊತ್ತು. ನೀನೆಷ್ಟೇ ಟ್ರೈ ಮಾಡ್ ಬಾಲ್ ಹಾಕಿದ್ರು ಈ ರಿಪೋರ್ಟರ್ ಸಂಗೀತ ಬೋಲ್ಡ್ ಆಗಲ್ಲ. ಗಾಟ್ ಇಟ್? ಸೈನಿಕ್ರೆ, ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಸಂಗೀತ ಡಾರ್ಲಿಂಗ್. ಯಾರ್ ನೀವು? ಯಾರ? ನಾನು ನಿಮ್ ಸಂಗೀತನ್ನ ಲವ್ ಮಾಡ್ತಿದ್ದೀನಿ. ಎಷ್ಟು ಧೈರ್ಯ ನಿನ್ಗೆ? ನನ್ ಮುಂದೆನೆ ನಿಂತ್ಕೊಂಡು ನನ್ ತಂಗಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ಯಾ? ನಿನ್ನನ್ನು ಅಕ್ಕ, ನಮ್ ಸಾಹೇಬ್ರು ACP. ಭಾವನವ್ರೆ, ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ಒಂದು ವಿಕೆಟ್ ಡಬಾರ್. ಏನದ್ಕೆ ಇಷ್ಟು ಬ್ಯೂಟಿಫುಲ್ ಆದ ಮನೆಯಲ್ಲಿ ಈ ತರ ಡಬ್ಬಾ ಫರ್ನಿಚರ್ ಇಟ್ಟಿದ್ದೀರ? ಚೇಂಜ್ ದಿಸ್ ಡಬ್ಬಾ ಫರ್ನಿಚರ್. ನನ್ನ ಬಂಗಾರಿ ಸಂಗೀತ ಕಣ್ಣು ಈ ಡಬ್ಬಾ ಟಿವಿ ನೋಡುತ್ತಾ? ಅಬ್ರಾಕಾಡಾಬ್ರಾ. ಚೇಂಜ್ ಮಾಡಿ. ಹೀಗೆ ಬಿಟ್ರೆ ಗಂಡನು ಚೇಂಜ್ ಮಾಡ್ಕೊಬಿಡ್ತಾರಲ್ವಾ? ಎಲ್ಲ ಚೇಂಜ್ ಮಾಡಿ. ಈ ಬಂಗಾರದಂತ ಕುತ್ತಿಗೆಯಲ್ಲಿ ಒಂದೇ ಒಂದು ಗೋಲ್ಡ್ ಚೈನಾ. ಥ್ಯಾಂಕ್ ಯು ಭಾವ. ಕೆಂಗೇರಿಲಿ ನಮ್ಗೊಂದೇ ಒಂದ್ ಚಿಕ್ಕ ಮನೆ ಇದೆ. ಅಕ್ಕ, ಅದು ನಮ್ ಲಿಮಿಟ್ಸ್ ಬರೋದಿಲ್ಲ. ಸಾರಿ. ಯಾರನ್ನ ತಳ್ಕೊಂಡ್ ಹೋಗ್ತಾ ಇದ್ಯಾ? ನಾವ್ ಯಾರು ಗೊತ್ತಾ? ಪೊಲೀಸ್. ನಿಮ್ಮಂತ ಪೊಲೀಸ್ನ ನಾವ್ ಅಡ್ಗೆ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದೀವಿ.
ಗೊತ್ತಾ? ಪೊಲೀಸ್ನ ಅಡಿಗೆ ಕೆಲ್ಸಕ್ಕ? ಅದು ನಮ್ಮ ಯಜಮಾನ್ರು. ನೀವ್ ನಿಂತಿದ್ದೀರಲ್ಲ ಭಾವ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಅಂದ್ರೆ ಏನಣ್ಣ ಈ ಯೂನಿಫಾರ್ಮ್ ಅಲ್ಲಿ ಹೊರಗಡೆ ಓಡಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ಯಾಕಾಗಲ್ಲ, ಹೊರಗಡೆನೂ ಆಗುತ್ತೆ, ಒಳಗಡೆ ಇನ್ನೂ ಜಾಸ್ತಿ ಆಗುತ್ತೆ. ಗೀತಾ, ಒಳಗಡೆ ತುಂಬಾ ಶೆಕೆ, ಡ್ರೆಸ್ ತೆಗೆದು ಬಿಡ್ಲಾ? ನಂಗೂ ಯಾಕೋ ತಾಳಿ ತುಂಬಾ ಭಾರ ಅನಿಸ್ತಾ ಇದೆ, ನಾನು ತೆಗೆದ್ಬಿಡ್ಲಾ? ಒಗ್ಗರಣೆ ಸೀದೋಗುತ್ತೆ, ಬರ್ತೀನಿ. ಭಾವ, ನಿಮ್ ಕಣ್ಗಳ್ ಯಾರನ್ನ ಹುಡುಕ್ತಾ ಇದ್ಯೋ ಅವರು ಮೇಲ್ಗಡೆ ಇದಾರೆ. ಚಿಕ್ಕಿ, ನಿಮ್ಮ ಅಕ್ಕಿ ಬಂದಿದೆ. ಅಕ್ಕ, ಇವ್ನ ಯಾಕೆ ಒಳಗಡೆ ಬಿಟ್ಟಿದ್ಯಾ? ಏನು ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟಿದ್ಯಾ? ಚಿನ್ನ, ಈ ಡ್ರೆಸ್ ಅಲ್ಲೂ ನೀನ್ ಚೆನ್ನ. Get out! ಮುಚ್ಚೆ ಬಾಯಿ ಸಾಕು. ಭಾವ ಫಸ್ಟ್ ಟೈಮ್ ನಮ್ ಮನೆಗ್ ಬಂದ್ರೆ ನೀನ್ ಅವ್ರನ್ನ ಹೀಗ ಮಾತಾಡ್ಸೋದು? ಹೋಗಿ ಅವ್ರನ್ನ ಸ್ವಲ್ಪ ಪ್ರೀತಿಯಿಂದ ವಿಚಾರಿಸು. 11,000 ವೋಲ್ಟ್ ಕರೆಂಟ್ ಹೊಡೆದಂಗ ಆಯ್ತು. ಗೌಡ್ರೆ, ಬಾಸ್, ಸೂಪರ್ ಮಿನಿಟ್ ಗೋಲ್ಡನ್ ಮೂಮೆಂಟ್ ಕ್ಯಾಪ್ಚರ್ ಮಾಡಿ. ಎಸ್ ಬಾಸ್. ಹಾ. ರೆಡಿ? ಸ್ಮೈಲ್ ಪ್ಲೀಸ್. ಸ್ವಲ್ಪ ಉಬ್ಬು ತಗ್ಗು ನೋಡ್ಕೊಂಡ್ ಕೂತ್ಕೊಳ್ಳಮ್ಮ. ವೋಲ್ಟೇಜ್ ಜಾಸ್ತಿ ಆದ್ರೆ ನಮ್ ಬಾಸ್ ಬಾಡಿಲಿ ಯಾವ್ಯಾವ್ದಕ್ಕೋ ಜೀವ ಬಂದ್ಬಿಡುತ್ತೆ. ಮರ್ಯಾದೆಯಾಗಿ ಮನೆಯಿಂದ ಆಚೆ ಹೋಗು. ಇಲ್ಲ ಅಂದ್ರೆ ನೀನ್ ಅಧಿಕಾರ ಮಿಸ್ಯೂಸ್ ಮಾಡ್ಕೊಂಡು ನನಗ್ ಮೆಂಟಲಿ ಫಿಸಿಕಲಿ ಟಾರ್ಚರ್ ಕೊಡ್ತಿದ್ಯಾ ಅಂತ ಹೇಳಿ ಚಾನೆಲ್ ಅಲ್ಲಿ ಲೈವ್ ಪ್ರೋಗ್ರಾಮ್ ಮಾಡಿ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕಿಕ್ ಹಾಕ್ಸ್ತೀನಿ. ಅದ್ಕೆಮ್ಮ ನೀನೇನೆ ಲೈವ್ ಪ್ರೋಗ್ರಾಮ್ ಮಾಡೋದು? ನಿನ್ಗಿರೋದು ಒಂದೇ ಚಾನಲ್, ಅದಕ್ಕೆ ಆಪೋಸಿಟ್ ಆಗಿ 10 ಚಾನಲ್ ಇದೆ. ನಾನು ನಮ್ ಭಾವ ಲೈವ್ ಪ್ರೋಗ್ರಾಮ್ ಮಾಡಿ ಇವಳೇ ನಮ್ ಭಾವನ್ಗೆ ಚಾನಲ್ ಹೆಸರು ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ನಾನ್ ಅದಕ್ ಸಹಕರಿಸ್ಲಿಲ್ಲ ಅಂತ ಡೈಲಿ ಮನೇಲಿ ನನಗೂ ಟಾರ್ಚರ್ ಕೊಡ್ತಾ ಇದ್ದಾಳೆ. ನನ್ನ ನಂಬಿ ಪ್ಲೀಸ್ ಅಂತ ಕಣ್ಣೀರಿಡ್ತೀನಿ. ಅವಾಗೇನ್ ಮಾಡ್ತೀಯಾ? ಅಕ್ಕನೂ ಇಲ್ಲ, ಕೊಳಿ ಪುಕ್ಕನೂ ಇಲ್ಲ. ಸಾನ್ವಿ, ನೀನುನಾ? ಡವ್ ಮಾಡ್ತೀಯ, ಡವ್ರಾಣಿ. ಅದ್ಕೆ ಆ ನಿಮ್ ತಂಗಿನ ನಾನು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಬೋದಾ? ಭಾವ, ನಿಮ್ ಹೆಂಡತಿನ ನಿಮ್ ಜೊತೆ ಕರ್ಕೊಂಡು ಹೋಗೋದಿಕ್ಕೆ ನನ್ ಪರ್ಮಿಷನ್ ಬೇಕಾ? ಆದ್ರೆ ನಾವು ಕರೆದ್ರೆ ಬರಲ್ವಲ್ಲ. ಫ್ಯಾಮಿಲಿ ಜೊತೆ ಬರ್ಲೇಬೇಕಲ್ಲ. ರೆಸ್ಟೋರೆಂಟ್ ಹೋದ್ರು ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು. ಇದು ಯಾವ್ದ್ರೆ ಹಣೆ ಬರ. ಏ ಅಪ್ಪ, ನೂಡಲ್ಸ್ ಕೊಡೋ. ಪಾಪು, ಅಪ್ಪನ ಆ ರೀತಿ ಎಲ್ಲ ಕರಿಬಾರ್ದು, ಮರ್ಯಾದೆಯಿಂದ ಕರಿಬೇಕು. ಸಾರಿ ಅಂಕಲ್. ಇಟ್ಸ್ ಓಕೆ. ಅಪ್ಪ, ಮರ್ಯಾದೆಯಿಂದ ನೂಡಲ್ಸ್ ಕೊಡೋ. ಒಳ್ಳೆ ಮರ್ಯಾದೆ ಕೊಟ್ಟೆ. ಭಾವ, ನೀವು ಕಾಲ್ ಬಿಡ್ತಾ ಇರೋದು ಅವಳಿಗಲ್ಲ, ನನಗೆ. ಸಂಗೀತ, ಇಲ್ಲಿ ಯಾಕೋ ವಾಸ್ತುನೇ ಸರಿ ಹೋಗ್ತಿಲ್ಲ. ನೀನು ಅಲ್ಲ ಕುತ್ಕೋ. ಥ್ಯಾಂಕ್ ಯು ಅದಕ್ಕೆ. ಏ ಹಾಯ್, ನೀನು ಇಲ್ಲಿ? ಓ ಹೌದಾ? ಪೊಲೀಸ್ ಅಂಕಲ್, ಆಟೋಗ್ರಾಫ್ ಪ್ಲೀಸ್. ಆಟೋಗ್ರಾಫಾ? ರೀ, ಏನ್ರಿ ಮುಖ ನೋಡ್ತಾ ಇದ್ದೀರಾ? ಕೊಡ್ರಿ, ಕೊಡಿ. ಇಲ್ಲ ಸರ್, ಕೊಡಿ. ನಾನು ಯಾವ ದೊಡ್ಡ ಪುಳಂಗು ಅನ್ಬಿಟ್ಟು ನನ್ನ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊತಾವ್ರ. ಏನು ಅಂದ್ರೆ ಹಂಗೆ ಒಂದ್ ಚೆನ್ನಾಗಿರೋ ಡೈಲಾಗು ಬಿಡಿ. ಡೈಲಾಗ? ಈ ಸಾಂಗ್ಲಿ ನನ್ನ ಕರ್ನಾಟಕದ ಯಾವ ಮೂಲೆಗೆ ತಾಕಿದ್ರು ಎದುರೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ಇರೋದು 4 ಜೊತೆ ಬಟ್ಟೆ, ಒಂದ್ ಸೂಟ್ ಕೇಸು. ಮಿಸ್ಟರ್ ಧನ್ರಾಜ್. ಅಯ್ಯೋ ರೀ, ನಿಮ್ ಮುಖಕ್ಕೆ. Hello friends, now we are going to announce the most visiting best couple of the year award. And the award goes to ACP Surya and most beautiful Sangeeta. ಮೋಸ್ಟ್ ವಿಸಿಟಿಂಗ್ ನಾನು ಬರ್ತಿರೋದೇ ಫಸ್ಟ್ ಟೈಮ್. ಪ್ರೈಸ್ ಗೀಸ್ ಕೊಡ್ತಾ ತುಂಬ ಈಸ್ಕೊಳ್ಳೋಣ.